ಜಗತ್ತಿನ ಉತ್ತಮ ಹೂಡಿಕೆ ಯಾವುದು, ಟ್ರೆಂಡಿಂಗ್ ನಲ್ಲಿರುವಂತಹ ಬಿಸ್ನೆಸ್ ಯಾವುದು ಅಂತ ಕೇಳಿದ್ರೆ ಈ ಎರಡೂ ಪ್ರಶ್ನೆಗಳಿಗೆ ಒಂದೇ ಉತ್ತರ, ಅದು ರಿಯಲ್ ಎಸ್ಟೇಟ್. ಎಷ್ಟೋ ಜನ ರಿಯಲ್ ಎಸ್ಟೇಟ್ ಮಾಡಿ ಮನೆ ತಗೊಂಡೆ, ಸೈಟ್ ತಗೊಂಡೆ, ಇಷ್ಟು ಹಣ ಮಾಡಿದೆ, ಅಷ್ಟು ಹಣ ಮಾಡಿದೆ ಅಂತೆಲ್ಲ ಹೇಳೋದನ್ನ ನೀವು ಕೇಳಿರ್ತೀರಿ. ಅದು ಸುಳ್ಳಲ್ಲ. ಯಾಕಂದ್ರೆ ರಿಯಲ್ ಎಸ್ಟೇಟ್ ನಲ್ಲಿ ಎಲ್ಲೂ ಇಲ್ಲದೆ ಇರುವಂತ ಲಾಭ ಇದೆ. ಎಷ್ಟೋ ಜನ ರಿಯಲ್ ಎಸ್ಟೇಟ್ ನಿಂದ ಜೀವನ ನಡೆಸ್ತಿದ್ದಾರೆ, ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಶ್ರೀಮಂತರಾಗಿದ್ದಾರೆ. ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೂ ಪರವಾಗಿಲ್ಲ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಹಣ ಗಳಿಸೋದಕ್ಕೆ ಸಾಧ್ಯ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ಬಾಸ್ವಾಲಾ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಶೇಷಕೃಷ್ಣ ಭಟ್. ₹1 ಬಂಡವಾಳವಿಲ್ಲದೆಯೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆರಂಭಿಸಿ ಸಂಪಾದನೆ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ತೀನಿ. ಆದ್ರೆ ಅದಕ್ಕೂ ಮುಂಚೆ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಒಂದಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕು. ನೋಡಿ, ದಿನಕ್ಕೆ ಒಂದು ಬಾರಿ ಆದ್ರೂ ಪ್ರತಿಯೊಬ್ರು ಕೂಡ ಕೇಳೋ ಪದ ಅಂದ್ರೆ ಅದು ರಿಯಲ್ ಎಸ್ಟೇಟ್. ಮನೆ ಬಾಡಿಗೆಗೆ ಹುಡುಕೋದಕ್ಕೋ, ಮನೆ ಪರ್ಚೇಸ್ ಮಾಡೋದಕ್ಕೋ, ಅಥವಾ ಸೈಟ್ಗೋಸ್ಕರನೋ, ಅಥವಾ ಶಾಪ್ ಓಪನ್ ಮಾಡೋದಕ್ಕೋ, ಕಮರ್ಷಿಯಲ್ ಬಿಲ್ಡಿಂಗ್ ಹುಡುಕೋದಕ್ಕೋ, ಏನೇ ಇದ್ರೂ ಕೂಡ ಮೊದಲು ಮಾಡೋ ಕೆಲಸ ಅಂದ್ರೆ ರಿಯಲ್ ಎಸ್ಟೇಟ್ ಮಾಡೋರು ಯಾರಾದ್ರೂ ಇದಾರಾ ಅಂತ. ಆ ಮಟ್ಟಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡೀತಾ ಇದೆ. ಅಷ್ಟೇ ಯಾಕೆ, ಇವತ್ತು ಗಲ್ಲಿ ಗಲ್ಲಿಗಳಲ್ಲೂ ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಬೋರ್ಡ್ಗಳು ಕಾಣಸಿಗುತ್ತೆ. ಅಂದ್ರೆ ಜನ ಈ ಬಿಸ್ನೆಸ್ ಮಾಡೋದಕ್ಕೆ ಕಾರಣ ಏನು? ಲಾಭ ತಾನೆ. ಲಾಭ ಇಲ್ಲ ಅಂತಾದ್ರೆ ಯಾರಾದ್ರೂ ಅಂತಹ ಬಿಸ್ನೆಸ್ ಮಾಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಎಸ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲಿ ಅಷ್ಟೊಂದು ಲಾಭ ಇದೆ. ಈ ಕಾರಣಕ್ಕಾಗಿ ಇವತ್ತು ಜನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಹೊರಟಿರೋದು. ನೋಡಿ, ಭಾರತದಲ್ಲಿ ರಿಯಲ್ ಎಸ್ಟೇಟ್ ಸೆಕ್ಟರ್ ತುಂಬಾ ಇಂಪಾರ್ಟೆಂಟ್. ಇದು ದೇಶದ ಆರ್ಥಿಕತೆಯ ಗ್ರೋತ್ಗೆ ತನ್ನದೇ ಆದ ಕೊಡುಗೆಯನ್ನ ಕೊಡ್ತಾ ಇದೆ. ಅಂದ್ರೆ ದೇಶದ GDPಗೆ ಸುಮಾರು 13% ವರೆಗೆ ಕಾಂಟ್ರಿಬ್ಯೂಷನ್ ಕೊಡುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಅಂದ್ರೆ ರಿಯಲ್ ಎಸ್ಟೇಟ್ಗೆ ಹೇಗೆ ಬೇಡಿಕೆ ಇದೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಡ ನೋಡಿ. ಆ ಲೆವೆಲ್ಗೆ ಈ ಬಿಸ್ನೆಸ್ ಬೆಳೀತಾ ಇದೆ. ಹಾಗಿದ್ರೆ ಯಾಕೆ ರಿಯಲ್ ಎಸ್ಟೇಟ್ಗೆ ಇಷ್ಟೊಂದು ಬೇಡಿಕೆ? ರಿಯಲ್ ಎಸ್ಟೇಟ್ಗೆ ಸದಾ ಕಾಲ ಬೇಡಿಕೆ ಇದ್ದೇ ಇದೆ. ನೋಡಿ, ಪ್ಯಾಂಡಮಿಕ್ ಬಂದ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಕುಸಿತ ಕಂಡಿತ್ತು ನಿಜ. ಆದ್ರೆ ಈಗ ಮತ್ತೆ ರಿಯಲ್ ಎಸ್ಟೇಟ್ ಬೂಮ್ ಶುರುವಾಗಿದೆ. ಈ ಬಿಸ್ನೆಸ್ ಪ್ರಾರಂಭಿಸೋರು ಖಂಡಿತವಾಗ್ಲೂ ಇದರ ಲಾಭವನ್ನ ಪಡಿಬಹುದು. ಕೋವಿಡ್ ಸಂದರ್ಭ ಅಂದ್ರೆ ಆ 2 ವರ್ಷಗಳು ಮಾತ್ರ ಜನ ಏನನ್ನು ಕೂಡ ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಹೋಗಿರ್ಲಿಲ್ಲ. ಆದ್ರೆ ಮತ್ತೆ ಈಗ ಜನ ಮನೆ, ಸೈಟು ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕೆಲವರು ಅನಿವಾರ್ಯತೆಗಾಗಿ ಪರ್ಚೇಸ್ ಮಾಡಿದ್ರೆ, ಇನ್ನು ಕೆಲವರು ಇನ್ವೆಸ್ಟ್ಮೆಂಟ್ಗಾಗಿ ಪರ್ಚೇಸ್ ಮಾಡ್ತಿದ್ದಾರೆ. ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಅಂತ ಹೇಳಿ ಬಂದಾಗ ನಮ್ಮಲ್ಲಿ ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ ಇದೆ. ಆದ್ರೆ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಾಲೆಜ್ ಜಾಸ್ತಿ ಇರಬೇಕಾಗತ್ತೆ. ಇನ್ನು ಅದೇ ತರ ಸರ್ಕಾರದ ಸ್ಕೀಮ್ಗಳು ಅಂತ ಹೇಳಿ ನೋಡಿದ್ರೆ PPF, ಪೋಸ್ಟ್ ಆಫೀಸ್ ಸ್ಕೀಮ್ಗಳು, ಅಥವಾ FD, ಹೀಗೆ ಹಲವಾರು ಆಪ್ಷನ್ಗಳಿವೆ. ಆದ್ರೆ ಇದರಲ್ಲಿ ರಿಟರ್ನ್ಸ್ ಅಂತ ಹೇಳಿ ನೋಡಿದ್ರೆ ತುಂಬಾ ಕಡಿಮೆ. ಅಂದ್ರೆ ಇದು ಇನ್ಫ್ಲೇಷನ್ ಅನ್ನು ಕೂಡ ಬೀಟ್ ಮಾಡಲ್ಲ, ಹಾಗೂ ವೆಲ್ತ್ ಕ್ರಿಯೇಷನ್ ಮಾಡೋದು ಇದರಿಂದ ಕಷ್ಟ ಅಂತ. ಹಾಗಾಗಿನೇ ಜಾಸ್ತಿ ರಿಟರ್ನ್ಸ್ ಕೊಡೋ, ಅಂದ್ರೆ 12% ಗಿಂತನೂ ಜಾಸ್ತಿ ರಿಟರ್ನ್ಸ್ ಕೊಡೋ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ನತ್ತ ಜನ ಒಲವು ತೋರಿಸ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಏನ್ ಲಾಭ? ಪ್ರಾಪರ್ಟಿ ಅಂದ್ರೆ ಜನರಿಗೆ ಬೇಕಾದಾಗ ಪರ್ಚೇಸ್ ಮಾಡಬಹುದು ಹಾಗೂ ಸೇಲ್ ಮಾಡಬಹುದು. ಹಾಗಿದ್ರೆ ಯಾಕೆ ರಿಯಲ್ ಎಸ್ಟೇಟ್ ಏಜೆನ್ಸಿ ಅಥವಾ ಏಜೆಂಟ್ ಗಳನ್ನ ಜನ ಬಯಸ್ತಾರೆ ಅಂತ ಹೇಳಿದ್ರೆ, ಎಂಡ್ ಟು ಎಂಡ್ ಸಹಾಯ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಇತ್ತೀಚಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂದ್ರೆ ಮೋಸ್ಟ್ ರೆಪ್ಯೂಟೆಡ್ ಹಾಗೂ ವೆಲ್ ರೆಸ್ಪೆಕ್ಟೆಡ್ ಕೆಲಸ. ಹಾಗೇನೆ ಕಮಿಷನ್ ಮೂಲಕ ಉತ್ತಮ ಆದಾಯ ಗಳಿಸೋದಕ್ಕೂ ಇಲ್ಲಿ ಸಾಧ್ಯ. ಇಲ್ಲಿ ಸಿಗೋ ಸಂಪಾದನೆಯನ್ನ ನೀವೆಲ್ಲಾದ್ರೂ ಸ್ಯಾಲರಿಗೋಸ್ಕರ ಕೆಲಸ ಮಾಡಿ ಸಂಪಾದಿಸ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಈ ಎಲ್ಲಾ ಕಾರಣಗಳಿಂದಾಗಿನೇ ಇವತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ನೀವು ಕೂಡ ಮಾಡಿ ಹಣ ಗಳಿಸೋದಕ್ಕೆ ಸಾಧ್ಯ. ಇನ್ನು ರಿಯಲ್ ಎಸ್ಟೇಟ್ ವಿಧಗಳು ಅಂತ ಹೇಳಿ ಬಂದ್ರೆ, ರಿಯಲ್ ಎಸ್ಟೇಟ್ ನಲ್ಲಿ ಪ್ರಮುಖವಾಗಿ 3 ವಿಧಗಳಿವೆ. ಒಂದು, ಪ್ರಾಪರ್ಟಿಯನ್ನ ಅಂದ್ರೆ ಸೈಟು, ಮನೆ, ಫ್ಲಾಟು, ಬಿಲ್ಡಿಂಗು, ಕೃಷಿ ಭೂಮಿ, ಕಮರ್ಷಿಯಲ್ ಜಾಗ ಯಾವುದೇ ಇರಬಹುದು, ಇದನ್ನ ಪರ್ಚೇಸ್ ಮಾಡಿ ನಂತರ ಒಳ್ಳೆ ರೇಟ್ ಬಂದಾಗ ಅದನ್ನ ಮಾರಾಟ ಮಾಡೋದು. ಉದಾಹರಣೆಗೆ ಈಗ 2025 ಇವಾಗ ನೀವೊಂದು 30 ಲಕ್ಷ ರೂಪಾಯಿ ಕೊಟ್ಟು ಒಂದು ಸೈಟ್ ತೆಗೆದುಕೊಳ್ಳೋದು, ನಂತರ 1-2 ವರ್ಷ ಆದ್ಮೇಲೆ ಅಂದಾಜು ಅದರ ಬೆಲೆ 45 ಲಕ್ಷ ಆದಾಗ ಸೇಲ್ ಮಾಡೋದು. ಇಲ್ಲಿ ನಿಮಗೆ 2 ವರ್ಷಕ್ಕೆ 15 ಲಕ್ಷ ಲಾಭ, ಅಂದ್ರೆ ಸುಮಾರು 50% ಲಾಭ ಸಿಗುತ್ತೆ. ನೆನಪಿಟ್ಕೊಳ್ಳಿ, ಬೆಂಗಳೂರಿನಂತಹ ಜಾಗದಲ್ಲಿ 2 ವರ್ಷಗಳಲ್ಲಿ ಈ ಪ್ರೈಸ್ ಡಬಲ್ ಬೇಕಾದ್ರೂ ಆಗ್ಬೋದು, 3 ಪಟ್ಟು ಬೇಕಾದ್ರೂ ಜಾಸ್ತಿ ಆಗ್ಬೋದು. ನೀವು ಕೂಡ ಕೇಳಿರ್ತೀರಿ, ಬೆಂಗಳೂರಲ್ಲಿ 15-20 ವರ್ಷದ ಹಿಂದೆ 2-3 ಲಕ್ಷಕ್ಕೆ ತಗೊಂಡಿರೋ ಸೈಟ್ಗೆ ಇವತ್ತು ಕೋಟಿ ಬೆಲೆ ಬಂದಿದೆ ಅಂತ ಹೇಳೋದನ್ನ. ಸೊ ಇದು ಒಂದು ವಿಧಾನ. ಇನ್ನು ಎರಡನೇದು ಕಮಿಷನ್ ಬೇಸ್ಡ್ ರಿಯಲ್ ಎಸ್ಟೇಟ್. ಯಾರಾದ್ರೂ ಲ್ಯಾಂಡ್ ಸೇಲ್ ಮಾಡ್ತಾರೆ ಅಂತ ಅಂದಾಗ
ಅವ್ರ ಜೊತೆ ಮಾತಾಡಿ ಅವರ ಡೀಟೇಲ್ಸ್ ಅನ್ನ ತಗೊಂಡು ಭೂಮಿ ಖರೀದಿದಾರರನ್ನ ಹುಡುಕಿ ಅವರಿಗೆ ಈ ಲ್ಯಾಂಡ್ ಅನ್ನ ಸೇಲ್ ಮಾಡಿಸಿ ಕಮಿಷನ್ ಪಡ್ಕೊಳ್ಳೋದು. ಅಂದ್ರೆ 1 ಕೋಟಿಯ ಲ್ಯಾಂಡ್ ಸೇಲ್ ಮಾಡೋದಕ್ಕೆ 1% ಕಮಿಷನ್ ಅಂದ್ರೂ ನಿಮಗೆ 1 ಲಕ್ಷ ರೂಪಾಯಿ ಸಿಗುತ್ತೆ. ಅದೇ ರೀತಿ ಮನೆ ಬಾಡಿಗೆಗೆ ಹುಡುಕಿ ಕೊಡುವಾಗ ನಿಮ್ಗೆ ಗೊತ್ತಿರಬಹುದು, 25,000 ರೂಪಾಯಿ ತಿಂಗಳ ಬಾಡಿಗೆ ಇರೋ ಮನೆಯನ್ನ ಹುಡುಕಿ ಕೊಟ್ರೆ ಅವರಿಗೆ ನೀವು 1 ತಿಂಗಳ ಕಮಿಷನ್ ಕೊಡಬೇಕು, ಅಂದ್ರೆ 25,000 ರೂಪಾಯಿ ಕೊಡಬೇಕಾಗತ್ತೆ. ಸೊ ನೋಡಿದ್ರಲ್ಲ ಯಾವ ತರ ಕಮಿಷನ್ ಸಿಗುತ್ತೆ ಅಂತ. ಇನ್ನು ಮೂರನೇದು, ಭೂಮಿಯನ್ನ ಪರ್ಚೇಸ್ ಮಾಡಿ ಲೇಔಟ್ ಮಾಡೋದು, ಕಟ್ಟಡ ಕಟ್ಟೋದು ಅಥವಾ ಅಪಾರ್ಟ್ಮೆಂಟ್ ಕಟ್ಟಿ ಜಾಸ್ತಿ ಬೆಲೆಗೆ ಸೇಲ್ ಮಾಡೋದು. ಇದು ಎಲ್ರಿಗೂ ಕೂಡ ಸಾಧ್ಯ ಇಲ್ಲ, ಯಾಕಂದ್ರೆ ಇದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅಂದ್ರೆ ಇಲ್ಲಿ ರಿಯಲ್ ಎಸ್ಟೇಟ್ ಡೆವಲಪರ್ ಆಗೋದು ಅಂತ. ಸೊ ಇದೆಲ್ಲ ಗೊತ್ತಾದ್ಮೇಲೆ ನೀವು ಕೇಳ್ಬೋದು, ಇದೆಲ್ಲ ನಿಜ, ಆದ್ರೆ 1 ರೂಪಾಯಿನೂ ಇಲ್ಲದೆ ಹೇಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದು ಅಂತ. ಅದನ್ನು ಈಗ ನಾನು ಹೇಳ್ತೀನಿ. ಬಂಡವಾಳ ಇಲ್ಲದೆ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಕ್ಕೆ ಹೊರಡ್ತೀರಿ ಅಂತ ಹೇಳಿದ್ರೆ ನೀವು ಕಮಿಷನ್ ಬೇಸ್ಡ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡಬೇಕಾಗುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಕ್ಕೆ ಹಣ ಬೇಕಾಗುತ್ತೆ ಅಂತ ನಿಮಗಿರ್ಬೋದು. ಸಣ್ಣದಾಗಿ ನೀವು ಮಾಡ್ತೀರಿ ಅಂತ ಹೇಳಿದ್ರೆ 1 ರೂಪಾಯಿನೂ ಖರ್ಚಿಲ್ಲದೆ ಬಿಸ್ನೆಸ್ ಶುರು ಮಾಡಿ ಹಣ ಸಂಪಾದಿಸೋದಕ್ಕೆ ಸಾಧ್ಯ. ಅದು ಹೇಗೆ ಅನ್ನೋದನ್ನ ಬನ್ನಿ ನೋಡೋಣ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಕ್ಕೆ ದುಡ್ಡಿನ ಅವಶ್ಯಕತೆನೇ ಇಲ್ಲ. ಸ್ವತಃ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಿಮ್ಮದೇ ಆದ ಒಂದು ಬಿಸ್ನೆಸ್ ಕಟ್ಕೊಂಡು ಅದರಲ್ಲಿ ಯಶಸ್ವಿಯಾಗಿ ಸಾಕಷ್ಟು ದುಡಿಮೆ ಮಾಡಬೇಕು ಅಂದ್ರೆ ನೀವು ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಬೇಕು ಮತ್ತೆ ಆ ರೀತಿನೇ ಮಾಡಬೇಕು ಕೂಡ. ಹಾಗಿದ್ರೆ ಏನ್ ಮಾಡಬೇಕು? ಮೊದಲನೇದು, ಡಿಜಿಟಲ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿ. ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಇಳಿಯೋ ಮೊದಲು ನಿಮ್ಮದೇ ಆದಂತ ಒಂದು ಡಿಜಿಟಲ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಬೇಕು. ಅಂದ್ರೆ ಫೇಸ್ಬುಕ್, ಲಿಂಕ್ಡ್ ಇನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜು, ಫೇಸ್ಬುಕ್ ಗ್ರೂಪ್, ವಾಟ್ಸ್ಆಪ್ ಗ್ರೂಪ್, ಹೀಗೆ ಪ್ರೊಫೈಲ್ ಮಾಡಿ ಜನರ ಜೊತೆಗೆ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಳ್ಬೇಕು. ಇದು ಮೊದಲನೇದು. ಅಂದ್ರೆ ಆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ನೀವು ಸದ್ಬಳಕೆ ಮಾಡಬೇಕು. ಅಲ್ಲಿ ಜಾಸ್ತಿ ಜನ ನಿಮ್ಮ ಪೇಜ್ಗೋ ಅಥವಾ ವಾಟ್ಸ್ಆಪ್ ಗ್ರೂಪ್ ಅಲ್ಲೋ ಇರುವಂತೆ ನೋಡ್ಕೊಳ್ಬೇಕು. ಇನ್ನು ಎರಡನೇದು, ಪ್ರಾಪರ್ಟಿ ಲಿಸ್ಟಿಂಗ್ ವೆಬ್ಸೈಟ್ಗಳನ್ನ ನೋಡ್ತಾ ಇರಬೇಕು. ಎಸ್, ಡಿಜಿಟಲ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದ ನಂತರ ಪ್ರಾಪರ್ಟಿ ಲಿಸ್ಟಿಂಗ್ ವೆಬ್ಸೈಟ್ಗಳು ಅಂದ್ರೆ ತಮ್ಮ ತಮ್ಮ ಪ್ರಾಪರ್ಟಿಗಳನ್ನ ಮಾರಾಟ ಮಾಡೋದಕ್ಕಿರೋ ವೆಬ್ಸೈಟ್ಗಳು, ಅದನ್ನ ನೀವು ಆಗಾಗ ನೋಡ್ತಾ ಇರಬೇಕು. ಅಲ್ಲಿ ಬಹಳಷ್ಟು ಪ್ರಾಪರ್ಟಿ ಓನರ್ಸ್ಗಳು ಮಾರಾಟ ಮಾಡೋದಕ್ಕಿರುವಂತ ಪ್ರಾಪರ್ಟಿಗಳನ್ನ ಹಾಕ್ತಾ ಇರ್ತಾರೆ. ಹಾಗೇನೆ ಬ್ರೋಕರ್ಸ್ ಕೂಡ ಹಾಕ್ತಾರೆ. ಆದ್ರೆ ನೀವು ಓನರ್ಸ್ಗಳು ಹಾಕುವಂತ ಪೋಸ್ಟ್ಗಳನ್ನ ಮಾತ್ರ ಲಿಸ್ಟ್ ಮಾಡಬೇಕು. ಹಾಗೇನೆ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಅನ್ನ ನೀವು ಮಾಡಬೇಕಾಗತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಬಹಳಷ್ಟು ಪ್ಲಾಟ್ಫಾರ್ಮ್ಗಳು ಇರ್ತವೆ. ಸೊ ನೀವು ಅದನ್ನ ನೋಡ್ತಾ ಇರ್ಬೇಕು. ಅಲ್ಲಿ ನೀವು 1 ರೂಪಾಯಿನೂ ಕೂಡ ಕೊಡಬೇಕಾಗಿಲ್ಲ. ಬಹಳಷ್ಟು ಜನ ಪ್ರಾಪರ್ಟಿ ಓನರ್ಸ್ಗಳು ಅಲ್ಲಿ ತಾವು ಮಾರಾಟ ಮಾಡಬೇಕಿರುವಂತ ಪ್ರಾಪರ್ಟಿಗಳನ್ನ ಲಿಸ್ಟ್ ಮಾಡ್ತಾ ಇರ್ತಾರೆ. ಸೊ ನೀವು ಅದನ್ನ ನೋಡಿ ಅಲ್ಲಿ ಫಿಲ್ಟರ್ ಹಾಕಿ ಓನರ್ಸ್ ಮಾತ್ರ ಲಿಸ್ಟ್ ಮಾಡಿರುವಂತ ಪ್ರಾಪರ್ಟಿಗಳನ್ನ ಐಡೆಂಟಿಫೈ ಮಾಡಬೇಕು. ಸೊ ಅಷ್ಟೇ ಅಲ್ಲ, ಅಲ್ಲಿ ನೀವು ಫಿಲ್ಟರ್ ಮಾಡಿದ ನಂತರ ಯಾರು ಓನರ್ಸ್ ಪ್ರಾಪರ್ಟಿಗಳನ್ನ ಲಿಸ್ಟ್ ಮಾಡಿರ್ತಾರಲ್ಲ, ಸೊ ಅವ್ರ ಜೊತೆಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ನಿಮ್ಮ ಪೋಸ್ಟ್ ನೋಡಿದೆ, ನಾನೊಬ್ಬ ರಿಯಲ್ ಎಸ್ಟೇಟ್ ಏಜೆಂಟು, ನಿಮಗೆ ಒಂದೊಳ್ಳೆ ಕ್ಲೈಂಟ್ ಅನ್ನ ಕರ್ಕೊಂಡು ಬರ್ತೀನಿ, ನನಗೆ ಇಷ್ಟು ಬ್ರೋಕರೇಜ್ ಕೊಡಬೇಕಾಗತ್ತೆ ಅಂತ. ಸೊ ಅವರ ಜೊತೆಗೆ ಮಾತಾಡಿ, ಅವರಿಗೂ ಕೂಡ ಪ್ರಾಪರ್ಟಿ ಸೇಲ್ ಆಗಬೇಕಾಗಿರೋದ್ರಿಂದ ಬೇಡ ಅನ್ನಲ್ಲ, ಹಾಗೆ ಸೇಲ್ಗಿರುವಂತ ಅಥವಾ ಬಾಡಿಗೆಗೆ ಇರುವಂತ ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಗೊಳ್ಬೇಕು. ಎಷ್ಟು ಪ್ರೈಸ್ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳಿ. ಆಮೇಲೆ ನೀವು ಮೊದಲು ಡಿಜಿಟಲ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿರ್ತೀರಲ್ವಾ, ಅಲ್ಲಿ ಈ ಡೀಟೇಲ್ಸ್ ಅನ್ನ ಪೋಸ್ಟ್ ಮಾಡಿ ವಿತ್ ಫೋಟೋ ಹಾಗೂ ಸ್ವಲ್ಪ ಡೀಟೇಲ್ಸ್ ಹಾಕಿ. ಈ ತರಹ ಮಾಡಿದ ಕೂಡಲೇ ನಿಮಗೆ ಕಾಲ್ಗಳು ಬರೋದಕ್ಕೆ ಶುರುವಾಗುತ್ತೆ. ಆಮೇಲೆ ಈ ಲ್ಯಾಂಡ್ ಲಾರ್ಡ್ ಹತ್ರ ನೀವು ಅಗ್ರಿಮೆಂಟ್ ಅನ್ನ ಮಾಡ್ಕೋಬೇಕು. ಅದನ್ನ ನೀವು ಸ್ವತಃ ಅವ್ರ ಹತ್ರ ಹೋಗಿನೂ ಮಾಡಬಹುದು, ಅಥವಾ ವಾಟ್ಸ್ಆಪ್ ನಲ್ಲಾದ್ರೂ ಅಥವಾ ಮೇಲ್ ಥ್ರೂ ಆದ್ರೂ ಆ ಟರ್ಮ್ಸ್ ಗಳನ್ನ ಶೇರ್ ಮಾಡ್ಕೋಬಹುದು. ಇನ್ನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ ಗ್ರಾಹಕ ಪ್ರಾಪರ್ಟಿಯನ್ನ ನಿಮ್ಮ ಮೂಲಕ ಪರ್ಚೇಸ್ ಮಾಡಿದ ತಕ್ಷಣ ನೀವೇನು ಮೊದಲೇ ಮಾತಾಡ್ಕೊಂಡಿರ್ತೀರಲ್ಲ, ಆ ಕಮಿಷನ್ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನೀವೆಲ್ಲೂ ಓಡಾಡಬೇಕು ಅಂತಿಲ್ಲ, ಮನೆಯಲ್ಲೇ ಕೂತು ಇದನ್ನ ಮಾಡಬಹುದು. ನಿಮ್ಮ ಮೊಬೈಲೋ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅನ್ನ ಬಳಸಿ 1 ರೂಪಾಯಿನೂ ಎಕ್ಸ್ಟ್ರಾ ಖರ್ಚು ಮಾಡದೆ ಈ ರೀತಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಸಂಪಾದಿಸಬಹುದು. ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ, ನಗರಗಳಲ್ಲಿರುವಂತ ಹೆಚ್ಚಿನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತವರು ಈ ರೀತಿ ಸ್ಮಾರ್ಟ್ ವರ್ಕ್ ಮಾಡಿ ಸಂಪಾದಿಸ್ತಾ ಇದ್ದಾರೆ. ಇನ್ನು ಮೂರನೇದು, ಪಾರ್ಟ್ ಟೈಮ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಹೌದು, ಆಗ್ಲೇ ಹೇಳಿದಂಗೆ ನೀವು ಒಂದ್ ಸ್ವಲ್ಪ ದಿನದ ಟೈಮ್ ಅನ್ನ ಕೊಟ್ರೆ ಸಾಕು, ನೀವು ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀರಿ, ಅದರ ಜೊತೆಗೂ ನೀವು ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಈಗಾಗಲೇ ನಾನು ಹೇಳಿದಂಗೆ ಮಾಡಬಹುದು. ಒಂದ್ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ನೀವೇನಾದ್ರೂ ಗ್ರೋಸರಿ ಶಾಪು, ಬೇಕರಿ, ಫೋಟೋ ಸ್ಟುಡಿಯೋ, ಟೈಲರಿಂಗ್ ಶಾಪು, ಹೋಟೆಲ್ ಬಿಸ್ನೆಸ್, ಚಾಟ್ ಸೆಂಟರ್ ಏನೇ ಮಾಡ್ತಾ ಇದ್ರು ಕೂಡ ಅದರ ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಆಗತ್ತೆ. ಅದಕ್ಕೆ ನೀವು ಈ ಬಿಸ್ನೆಸ್ ಮಾಡ್ತಾ ಇರೋ ಜಾಗದಲ್ಲಿ ಒಂದು ಸಣ್ಣ ಡಿಸ್ಪ್ಲೇ ಬೋರ್ಡ್ ಅನ್ನು ಹಾಕಿದ್ರೆ ಆಯ್ತು. ಮನೆ ಬಾಡಿಗೆಗೆ, ಲೀಸ್ಗೆ, ಮನೆ ಅಥವಾ ಸೈಟು, ಕಮರ್ಷಿಯಲ್ ಕಟ್ಟಡ ಖರೀದಿಗೆ ನಮ್ಮನ್ನ ಸಂಪರ್ಕಿಸಿ ಅಂತ. ಆ ಬೋರ್ಡ್ ನೋಡಿ ನಿಮ್ಮ ಹತ್ರ ಯಾರಾದ್ರೂ ಬರ್ತಾರೆ, ಮನೆ ಬಾಡಿಗೆಗೆ ಇದೆಯಾ ಅಂತಾನೋ, ಸೈಟ್ ಬೇಕು ಅಂತಾನೋ, ಆವಾಗ ನೀವು ನಿಮ್ಮ ಹತ್ರ ಇರೋ ಮಾಹಿತಿಯನ್ನ ಶೇರ್ ಮಾಡಿ ಮನೆ ಕೊಡಿಸಿದ್ರೆ, ಸೈಟ್ ಕೊಡಿಸಿದ್ರೆ ಆಯ್ತು, ನಿಮಗೆ ಕಮಿಷನ್ ಸಿಗುತ್ತೆ. ಇದು 1 ರೂಪಾಯಿನೂ ಎಕ್ಸ್ಟ್ರಾ ಖರ್ಚು ಮಾಡದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಕ್ಕಿರುವಂತ ಸೂಪರ್ ಐಡಿಯಾ. ಇನ್ನು
ನಿಮಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ಬಂಡವಾಳ ಬೇಕಾಗುತ್ತೆ, ಓಡಾಡೋದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಇಲ್ಲಿ ರಿಯಲ್ ಎಸ್ಟೇಟ್ ಅಂತ ಹೇಳಿ ಬಂದಾಗ ಇಂಡಿವಿಜುವಲ್ ಬ್ರೋಕರ್ ಆಗಿನೂ ನೀವು ಬಿಸ್ನೆಸ್ ಅನ್ನ ಮಾಡಬಹುದು, ಅಥವಾ ಕಂಪನಿನೋ ಏಜೆನ್ಸಿ ಮಾಡಿನೋ ಮಾಡಬಹುದು. ರಿಯಲ್ ಎಸ್ಟೇಟ್ ಏಜೆನ್ಸಿ ಅಥವಾ ಕಂಪನಿ ಅಂತ ಮಾಡಿದ್ರೆ ಗ್ರಾಹಕರು ಬಂದಾಗ ಅವ್ರ ಜೊತೆ ಮಾತಾಡೋದಕ್ಕೆ ಅದಕ್ಕೊಂದು ಜಾಗ ಇರಬೇಕು. ಆಮೇಲೆ ಕೆಲವೊಂದು ಪರ್ಮಿಷನ್, ಲೈಸೆನ್ಸ್ ಕೂಡ ನೀವು ಪಡ್ಕೊಳ್ಬೇಕಾಗತ್ತೆ, ಸ್ವಲ್ಪ ಖರ್ಚು ಮಾಡಬೇಕಾಗತ್ತೆ. ಜೊತೆಗೆ ನೀವು ಪರ್ಚೇಸ್ ಮತ್ತು ಸೇಲ್ಗೆ ಇರುವಂತ ಪ್ರಾಪರ್ಟಿಗಳ ಲಿಸ್ಟ್ ಇಟ್ಕೊಂಡು ಬಿಸ್ನೆಸ್ ಮಾಡಬೇಕಾಗತ್ತೆ. ಗ್ರಾಹಕರು ಕೇಳಿದಾಗ ಅವರನ್ನ ಕರ್ಕೊಂಡು ಹೋಗಿ ಪ್ರಾಪರ್ಟಿ, ಸೈಟೋ ಮನೆನೋ ತೋರಿಸ್ಬೇಕಾಗತ್ತೆ. ಯಾರೇ ಆಗ್ಲಿ ಒಂದು ಮನೆ ಸೇಲ್ ಮಾಡಬೇಕು, ಅರ್ಜೆಂಟ್ ಹಣ ಬೇಕು ಅಂದಾಗ ಹುಡುಕೋದು ರಿಯಲ್ ಎಸ್ಟೇಟ್ ಮಾಡೋರನ್ನ. ಅಂತಹವರು ನಿಮಗೆ ಸಿಕ್ಕಿದಾಗ ಅಥವಾ ನೀವು ಹುಡುಕಿದಾಗ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ. ನೋಡಿ, ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, 1 ಕೋಟಿಯ ಮನೆ ಸೇಲ್ಗೆ ಇದೆ, ಇಮ್ಮಿಡಿಯೇಟ್ ಆಗಿ ಸೇಲ್ ಆಗಬೇಕು, ಹಾಗೆ ಅವರಿಗೆ ದುಡ್ಡು ಬೇಕಾಗತ್ತೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಹತ್ರ ಅವರು ಬಂದಾಗ ನೀವು ಮನೆ ಖರೀದಿ ಮಾಡೋರನ್ನ ಹುಡುಕಿ ಕೊಟ್ರೆ ಸಾಕು, ನಿಮಗೆ ಮಿನಿಮಮ್ 2% ಅಂತ ಹೇಳಿ ಲೆಕ್ಕ ಹಿಡಿದ್ರು ಕೂಡ 2 ಲಕ್ಷ ರೂಪಾಯಿ ನಿಮ್ಮ ಕೈ ಸೇರುತ್ತೆ. ನೋಡಿ, ಇದು ಒಂದು ಉದಾಹರಣೆ ಮಾತ್ರ. ಇದೇ ತರಹ ತಿಂಗಳಿಗೆ ಎಷ್ಟು ಬಿಸ್ನೆಸ್ ಮಾಡ್ತಿರೋ ಅದರ ಅನ್ವಯ ನಿಮಗೆ ಕಮಿಷನ್ ಮೂಲಕ ಆದಾಯ ಸಿಗ್ತಾ ಇರುತ್ತೆ. ನೀವು ಏಜೆನ್ಸಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಜನರ ನಂಬಿಕೆ ಜಾಸ್ತಿ ಆಗುತ್ತೆ, ಹಾಗೂ ಅವರೇ ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ. ಇಲ್ಲಿ ನೀವು ಪ್ರಾಪರ್ಟಿ ಪರ್ಚೇಸ್ಗೆ ಹಾಗೂ ಮಾರಾಟಕ್ಕೆ ಜನ ಹುಡುಕಿದ್ರೆ ಆಯ್ತು. ಹಾಗೆ ಬಾಡಿಗೆಗೆ ಕೂಡ ಗ್ರಾಹಕರನ್ನ ಹುಡುಕಬಹುದು, ಒಳ್ಳೆ ಆದಾಯವನ್ನ ಗಳಿಸಬಹುದು. ಸೊ ಇದೆಲ್ಲ ಗೊತ್ತಾಯ್ತಪ್ಪ. ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಏನು ಅರ್ಹತೆ ಬೇಕು ಅಂತ? ತುಂಬಾ ಅರ್ಹತೆ ಏನು ಬೇಕಾಗಿಲ್ಲ, ಜಸ್ಟ್ ಕಮ್ಯುನಿಕೇಶನ್ ಸ್ಕಿಲ್ ಇದ್ರೆ ಸಾಕು. ನೀವು ಮಾಡೋ ಬಿಸ್ನೆಸ್ ಅಂದ್ರೆ ಸೈಟು, ಫ್ಲಾಟು, ಮನೆ ಅಥವಾ ಯಾವುದೇ ಭೂಮಿಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಿರಬೇಕು. ಬಾಡಿಗೆ ಅಂದ್ರೆ ಅಗ್ರಿಮೆಂಟ್ ಬಗ್ಗೆ ತಿಳ್ಕೊಂಡಿರಬೇಕು. ಸೈಟು, ಮನೆ ಮಾರಾಟ ಅಂತ ಹೇಳಿ ಬಂದಾಗ ಅಲ್ಲಿ ಬೇಕಾಗುವಂತ ಪರ್ಮಿಷನ್, ಲೈಸೆನ್ಸು, ಸೇಲ್ ಡೀಡು, ಸೊ ಇತ್ಯಾದಿಗಳ ಬಗ್ಗೆ ನಿಮಗೆ ಜ್ಞಾನ ಇರಬೇಕು. ಹಾಗೆಯೇ ರಿಯಲ್ ಎಸ್ಟೇಟ್ ಸೆಕ್ಟರ್ ಬಗ್ಗೆ ಒಂದು ಸ್ವಲ್ಪ ಜ್ಞಾನ ಇರಬೇಕು. ಆಫರ್ ಎಷ್ಟು ಕೊಡ್ತಾರೆ, ಎಷ್ಟು % ಕಡಿತ ಆಗುತ್ತೆ, ಈ ರೀತಿ ಎಲ್ಲ ನಿಮಗೆ ಗೊತ್ತಿದ್ರೆ ಆಯ್ತು, ನೀವು ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ಬೋದು. ಸೊ ಒಂದಂತೂ ನಿಜ, ಒಂದು ಸ್ವಲ್ಪ ಮಾತನಾಡುವಂತ ಸ್ಕಿಲ್ ನಿಮಗಿದ್ರೆ ಖಂಡಿತವಾಗ್ಲೂ ನೀವು 1 ರೂಪಾಯಿನೂ ಖರ್ಚಿಲ್ಲದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಸೊ ನೋಡಿದ್ರಲ್ಲ, ಬಂಡವಾಳವಿಲ್ಲದೆ ಹೇಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬಹುದು ಅಂತ. ಇನ್ನು ನೀವೇನಾದ್ರೂ ಬಿಸ್ನೆಸ್ ಆರಂಭಿಸಬೇಕು ಅಂದ್ರೆ, ಅಥವಾ ಕೃಷಿ ಮಾಡಿ ಸಕ್ಸಸ್ ಆಗಬೇಕು ಅಂದ್ರೆ, ವೈಯಕ್ತಿಕ ಹಣಕಾಸಿನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈಗಲೇ ಬಾಸ್ವಾಲಾ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಇಲ್ಲಿ ಬಿಸ್ನೆಸ್ ಅಷ್ಟೇ ಅಲ್ಲ, ಕೃಷಿ, ವೈಯಕ್ತಿಕ ಹಣಕಾಸಿಗೆ ಸಂಬಂಧಿಸಿದಂತೆ 500ಕ್ಕೂ ಹೆಚ್ಚು ಕೋರ್ಸ್ಗಳಿವೆ. ಅದು ಕೂಡ ಕೇವಲ 999 ರೂಪಾಯಿಗೆ 1 ವರ್ಷಕ್ಕೆ ಕಂಪ್ಲೀಟ್ ಆಕ್ಸೆಸ್ ಪಡಿಬಹುದು. ಇಲ್ಲಿ ಯಾರ್ಯಾರು ಸಕ್ಸಸ್ ಆಗಿದಾರೋ ಅವರೇ ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾರೆ. ಚಾನೆಲ್ ಬಯೋದಲ್ಲಿ ಲಿಂಕ್ ಇದೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಲ್ ದಿ ಬೆಸ್ಟ್. ಬಾಸ್ವಾಲಾ, ಬಿ ದ ಬಾಸ್.